ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ರಿಗೂ ಎಲ್ಲ ವಿಷಯಗಳು ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯವನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ನ್ಯೂ ಮೂನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಇವತ್ತಿನ ಎನರ್ಜಿ ತುಂಬ ಹೆವಿ ಕಾಣಿಸ್ತಾ ಇದೆ. ಕೆಲವರಿಗೆ ತುಂಬ ಭಯ, ಬೇಸರ, ತುಂಬ ಹೆವಿ ಫೀಲ್ ಆಗೋದು, ಪ್ರೆಷರ್ ಫೀಲ್ ಆಗೋದು, ಎಮೋಷ್ನಲಿ ಲೋ ಫೀಲಿಂಗ್ ಈ ರೀತಿ ಕೂಡ ನಿಮಗೆ ಅನಿಸಿರ್ಬೋದು. ಅಥವಾ ನಿಮಗೆ ಗೊತ್ತಿಲ್ಲದೆ ಹಳೆಯ ವಿಷಯಗಳನ್ನು ನೆನೆಸ್ಕೊಂಡು, ಅಥವಾ ಈ ವ್ಯಕ್ತಿಯ ಬಗ್ಗೆ ನೆನೆಸ್ಕೊಂಡು, ಅಥವಾ ಇವರು ಇಗ್ನೋರ್ ಮಾಡಿರೋದನ್ನು ನೆನೆಸ್ಕೊಂಡು ನೀವು ಕಣ್ಣೀರು ಹಾಕಿರಬಹುದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಒಳಗಡೆ ತುಂಬ ಯೋಚನೆ ಅನ್ನೋದು ಕಾಡ್ತಾ ಇದೆ. ನೀವು ಅಂದ್ಕೊಳ್ತಾ ಇದ್ದೀರಾ ಕೆಲವೊಂದು ಸಲ, ನಾನು ತಪ್ಪೇನಾದರೂ ಮಾಡಿದ್ನಾ, ಅವ್ರು ನನ್ನನ್ನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಾರಾ, ನನ್ನ ವ್ಯಾಲ್ಯೂ ಅವರಿಗೆ ಗೊತ್ತಾಗ್ತಾ ಇದೆಯಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಕೆಲವರಿಗೆ ತುಂಬ ಹೆವಿ ಆಗಿರೋ ರೀತಿ ಕಾಣಿಸ್ತಾ ಇದೆ. ಹಳೆಯ ನೋವುಗಳನ್ನು ಮತ್ತೆ ಮತ್ತೆ ನೆನಪು ಮಾಡೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನೀವು ಯಾಕೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ, ನೀವು ಈ ರಿಲೇಷನ್ಶಿಪ್ಗಾಗಿ ನಿಮ್ಮ 100% ಪ್ರೀತಿಯನ್ನು ಕೊಟ್ಟಿದ್ದೀರಾ, ಕಾಳಜಿಯನ್ನು ಕೊಟ್ಟಿದ್ದೀರಾ, ಲಾಯಲ್ಟಿಯನ್ನು ಕೊಟ್ಟಿದ್ದೀರಾ. ಈ ವ್ಯಕ್ತಿಗೆ ಎಲ್ಲ ರೀತಿಯಿಂದಲೂ ಸಪೋರ್ಟ್ ಕೊಟ್ಟಿದ್ದೀರಾ. ಆದರೆ ಅವರ ಕಡೆಯಿಂದ ಇಲ್ಲಿವರೆಗೂ ನಾನು ಹೇಳ್ತಾ ಇರುವಂಥದ್ದು 0% ರಿಟರ್ನ್ ಆ ರೀತಿ ಆಗಿದೆ. ಆ ರೀತಿಯ ಫೀಲಿಂಗ್ ನಿಮ್ಮ ಮನಸ್ಸಿಗೆ ಬಂದಿದೆ. ಪಾಸ್ಟ್ ಎನರ್ಜಿಯಲ್ಲಿ ನಿಮ್ಮಿಬ್ಬರ ನಡುವೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ಗಳು ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಇಲ್ಲಿ ತುಂಬ ಜನರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕಾಣಿಸ್ತಾ ಇದೆ. ಕೆಲವರು ಬ್ಲ್ಯಾಕ್ ಆಗಿರಬಹುದು. ಕೆಲವರು ಅಂದರೆ ಈ ವ್ಯಕ್ತಿ ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು, ನಾನು ಇನ್ಯಾವಾಗಲೂ ಕಾಲ್ ಮಾಡೋದಿಲ್ಲ ಅನ್ನೋ ಮಾತು ಕೇಳಿರಬಹುದು. ಕೆಲವರಿಗೆ ಥರ್ಡ್ ಪರ್ಸನ್ ಮಧ್ಯದಲ್ಲಿ ಬಂದಿರಬಹುದು. ಥರ್ಡ್ ಪರ್ಸನ್ ಯಾರೇ ಆಗಿರಬಹುದು, ಅದು ಸಿಚುವೇಶನ್ ಆಗಿರಬಹುದು, ವ್ಯಕ್ತಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ ಆಗಿರಬಹುದು, ಏನೇ ಆಗಿರಬಹುದು, ಅದು ಮಧ್ಯದಲ್ಲಿ ಬಂದಿರಬಹುದು. ಅಥವಾ ಅವ್ರು ನಿಮ್ಮ ಜೊತೆ ರೂಡಾಗಿ ಮಾತಾಡಿರಬಹುದು. ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇನ್ಯಾವತ್ತೂ ನನಗೆ ಕಾಲ್ ಮಾಡಬೇಡ, ಮೆಸೇಜ್ ಮಾಡಬೇಡ ಅನ್ನೋ ರೀತಿ ಮಾತಾಡಿರಬಹುದು. ಈಗೋ, ಆ್ಯಟಿಟ್ಯೂಡ್ ಈ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಸತ್ಯ ಏನು ಅಂದರೆ, ನೀವು ದೂರ ಆದಮೇಲೆ ಇವರಿಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಇದ್ದಾಗ ಅವರಿಗೆ ನಿಮ್ಮ ಪ್ರೀತಿ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು. ನೀವು ತುಂಬ ಕೇರ್ ಕೊಡ್ತಾಯಿದ್ರಿ, ಕಂಫರ್ಟ್ ಕೊಡ್ತಾಯಿದ್ರಿ, ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ. ಆದರೆ ನೀವು ಸ್ವಲ್ಪ ಮೂಡ್ ಆಫ್ ಆದಾಗ, ಅಥವಾ ನೀವು ಇವರಿಂದ ಸ್ವಲ್ಪ ಮಾತುಕತೆ ಕಡಿಮೆ ಮಾಡಿದಾಗ ಇವರ ಈಗೋ ಅನ್ನೋದು ಡಬಲ್ ಆಗ್ತಿತ್ತು ಮೊದಲೆಲ್ಲ. ಅಂದರೆ ಪಾಸ್ಟ್ನಲ್ಲಿ ನಾನು ಹೇಳ್ತಾ ಇರೋದು. ಬಟ್ ಈಗ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಅವರ ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸ್ಗಳು ಬರ್ತಾ ಇದೆ. ಗಿಲ್ಟ್ ಇದೆ, ಮಿಸ್ ಯು ಅನ್ನೋ ಎನರ್ಜಿ ಆ ರೀತಿ ಕಾಣಿಸ್ತಾ ಇದೆ. ನಾನು ತುಂಬ ತಪ್ಪು ಮಾಡಿದೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಇವರನ್ನು ತುಂಬ ಪ್ರೀತಿಸ್ತಾ ಇದ್ರಿ, ಇವರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಪ್ರೆಸೆನ್ಸ್ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ನಿಮ್ಮ ಪ್ರೆಸೆನ್ಸ್ ಏನಿದೆ ಅವರಿಗೆ ಅದು ಈಗ ಅಡಿಕ್ಟ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಡಿಕ್ಟ್ ಆಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾತು, ನಿಮ್ಮ ಮೆಸೇಜ್, ನಿಮ್ಮ ಕೇರ್ ಎಲ್ಲವೂ ಈಗ ಅವ್ರಿಗೆ ತುಂಬ ಮಿಸ್ ಆಗ್ತಾ ಇದೆ. ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಕೂಡ ಮನಸ್ಸಿನ ಒಳಗಡೆ ತುಂಬ ಬ್ರೇಕ್ ಆಗಿದ್ದಾರೆ. ಇನ್ನು ಅವರು ಅಪ್ರೋಚ್ ಮಾಡ್ತಾರಾ ಅಂತ ನೋಡೋದಾದರೆ ಎನರ್ಜಿಯ ಪ್ರಕಾರ ಹೌದು, ಅವರು ನಿಮ್ಮನ್ನು ಅಪ್ರೋಚ್ ಮಾಡುವಂತಹ ಡಿಸೈರ್ ತುಂಬ ಇಟ್ಕೊಂಡಿದ್ದಾರೆ. ಕಾಲ್, ಮೆಸೇಜ್ ಅಥವಾ ಡೈರೆಕ್ಟ್ ಮೀಟ್ ಆಗಬೇಕು ಯಾವುದಾದ್ರೂ ಒಂದು ರೀತಿಯಲ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಒಂದು ವಿಷಯ ಏನು ಅಂದರೆ, ರೈಟ್ ಟೈಮ್ಗಾಗಿ ಕಾಯ್ತಾ ಇದ್ದಾರೆ. ನಾನೀಗ ಅಪ್ರೋಚ್ ಮಾಡಿದ್ರೆ ಅವರು ನನ್ನ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅನ್ನೋ ಭಯ ಕೆಲವರಿಗೆ ಇದೆ. ಅವ್ರು ಅಂದ್ಕೊಳ್ತಾರೆ, ನೀವು ಇನ್ನೂ ಅವರಿಗೆ ಒಂದು ಚಾನ್ಸ್ ಕೊಡ್ತೀರಾ ಇಲ್ವಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಜೆನ್ಯೂನ್ ಫೀಲಿಂಗ್ಸ್ ಇದೆ. ಅವರು ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ಕೊಳ್ದೇ ಇದ್ದರೂ ಕೂಡ ನಿಮ್ಮ ಮತ್ತು ಅವ್ರ ಜೊತೆ ನೀವು ಇದ್ದಾಗ ಇರುವಂತಹ ತುಂಬ ಮೆಮೊರೀಸ್ಗಳನ್ನ ನೆನಪು ಮಾಡ್ಕೊಳ್ತಾರೆ. ನೀವು ಅವರಿಗೆ ಒಂದು ಸೇಫ್, ಕಂಫರ್ಟಬಲ್, ಪ್ರೊಟೆಕ್ಟ್ ಫೀಲ್ ಕೊಡ್ತಿದ್ರಿ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಕೆಲವರಿಗೆ ಅವರು ತುಂಬ ಹೈ ಲೆವೆಲ್ ಇರಬಹುದು. ಅಂದರೆ ಈ ವ್ಯಕ್ತಿ ತುಂಬ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬಹುದು. ಎಲ್ಲ ಸೌಕರ್ಯಗಳು ಕೂಡ, ಎಲ್ಲ ಸವಲತ್ತುಗಳು ಕೂಡ ಈ ಪರ್ಸನ್ಗೆ ಇದೆ. ಬಟ್ ಇವರ ಮನಸ್ಸಿಗೆ ಬೇಕಾದಂತಹ ಎಮೋಷ್ನಲ್ ಪೀಸ್ ಅದು ನಿಮ್ಮಿಂದ ಮಾತ್ರ ಸಿಗ್ತಿತ್ತು. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರು ಅಂದ್ಕೊಳ್ತಿದ್ದಾರೆ ನೀವು ಅವರಿಗೆ ಲಕ್ಕಿ ಅನ್ನೋ ಫೀಲಿಂಗ್ ಕೂಡ ಇದೆ. ಅವರು
ಅಂದ್ಕೊಳ್ತಾರೆ. ನೀವು ಇವರ ಲೈಫ್ನಲ್ಲಿ ಇದ್ದಾಗ ಎಲ್ಲವೂ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತಿದ್ದಾರೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಟ್ರಸ್ಟ್ ಇಶ್ಯೂ ಮತ್ತು ಲಾಯಲ್ಟಿ ಅನ್ನೋದು ಕಡಿಮೆ ಇರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ತುಂಬ 100% ಕೊಟ್ಟಿದ್ದೀರಾ, ಬಟ್ ಆ ಕಡೆಯಿಂದ ಅದು ನಿಮಗೆ ಸಿಕ್ಕಿಲ್ಲ. ಆ ಪ್ರೀತಿ ಆಗಲಿ, ಆ ಕೇರ್ ಆಗಲಿ ನಿಮಗೆ ಸಿಕ್ಕಿಲ್ಲ. ಹಾಗಾಗಿ ನಿಮ್ಮಿಬ್ಬರ ನಡುವೆ ಟ್ರಸ್ಟ್ ಇಶ್ಯೂ ಕೂಡ ಇದೆ. ನೀವು ತುಂಬ ಲಾಯಲ್ ಆಗಿದ್ದೀರಾ, ಅವರ ಕಡೆಯಿಂದ ಅದೇ ಮಟ್ಟದಲ್ಲಿ ಲಾಯಲ್ಟಿ ಅನ್ನೋದು ಸಿಕ್ಕಿಲ್ಲ. ಆದರೆ ಈಗ ಅವರು ಸೀರಿಯಸ್ ಆಗಿದ್ದಾರೆ, ರಿಲೇಷನ್ಶಿಪ್ಪಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನೋ ತೀರ್ಮಾನ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಜನರಿಗೆ 1 ತಿಂಗಳ ಒಳಗೆ ಅಪ್ರೋಚ್ ಸಿಗಬಹುದು, ಇನ್ನೂ ಕೆಲವರಿಗೆ ಸ್ವಲ್ಪ ಲೇಟ್ ಆಗಬಹುದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಒಂದು 2 ಮಂತ್ ಒಳಗಡೆ, ಅಂದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಒಂದು 2.5 ಮಂತ್ ಒಳಗಡೆ ನಿಮಗೆ ಅಪ್ರೋಚ್ ಸಿಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಹೊಸ ಚಾಪ್ಟರ್ ಶುರುವಾಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅವ್ರು ಅಂದ್ಕೊಳ್ತಿದ್ದಾರೆ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ, ತಮ್ಮ ಎಮೋಷನ್ಸನ್ನು ಓಪನ್ ಆಗಿ ಹೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇನ್ನು ಮುಂದೆ ನಾನು ಯಾವಾಗಲೂ ಕಾಲ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ, ಈಗೋ ತೋರಿಸೋದಿಲ್ಲ, ಆ್ಯಟಿಟ್ಯೂಡ್ ತೋರಿಸೋದಿಲ್ಲ ಅನ್ನೋ ಪ್ರಾಮಿಸ್ ನಿಮಗೆ ಕೊಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ನಿಮಗೆ ಒಂದು ಸಣ್ಣ ಸಲಹೆ ಏನು ಅಂದರೆ, ಅವರು ಅಪ್ರೋಚ್ ಮಾಡಿದ್ರೆ ತುಂಬ ಓವರ್ ಎಮೋಷ್ನಲ್ ಆಗಬೇಡಿ. ನೀವು ಅವರನ್ನು ತುಂಬ ಮಿಸ್ ಮಾಡ್ತಾ ಇದ್ದೀರಾ ಅನ್ನೋದು ಸರಿ, ಆದರೆ ನಿಮ್ಮ ವ್ಯಾಲ್ಯೂವನ್ನು ಮರಿಬೇಡಿ. ನೀವು ಅವರನ್ನು ತುಂಬ ಲೈಕ್ ಮಾಡ್ತಾ ಇದ್ದೀರಾ, ತುಂಬ ಪ್ರೀತಿಸ್ತಾ ಇದ್ದೀರಾ, ಎಲ್ಲವೂ ಓಕೆ, ಬಟ್ ತುಂಬ ಓವರಾಗಿ ರಿಯಾಕ್ಟ್ ಮಾಡಬೇಡಿ. ನೀವು ಕೊಟ್ಟ ಪ್ರೀತಿ ಅನ್ಕಂಡೀಷ್ನಲ್ ಆಗಿತ್ತು, ಆದರೆ ಇನ್ನು ಮುಂದೆ ಆ ವ್ಯಕ್ತಿ ಕೂಡ ನಿಮ್ಮನ್ನು ಅನ್ಕಂಡೀಷ್ನಲ್ ಆಗಿ ಲವ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲೂ ಕೂಡ ಇದೆ ಅಲ್ವಾ? ಹಾಗಾಗಿ ಓವರ್ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ರಿಲೇಷನ್ಶಿಪ್ ಫ್ಯೂಚರ್ ಎನರ್ಜಿ ನೋಡೋದಾದರೆ ಇದು ಕಟ್ಟಾಗಿರೋ ರೀತಿ ಕಾಣಿಸ್ತಾ ಇಲ್ಲ, ಒಂದು ಲೆಸನ್ ರೀತಿ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ ಟೈಮಲ್ಲಿ ನೀವು ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಂಡಿದ್ದೀರಾ, ಅವರು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು. ಇದು ಸೋಲ್ ಕನೆಕ್ಷನ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಅಪ್ರೋಚ್ ಮಾಡಬೇಕು, ಡಿಸಿಷನ್ ತಗೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರನ್ನು ತುಂಬ ಇಷ್ಟಪಡ್ತಾ ಇರ್ಬೋದು, ಅಥವಾ ನೀವು ಅವರ ಬಗ್ಗೆ ತುಂಬ ಆಕರ್ಷಿತರಾಗಿರ್ಬೋದು. ಬಟ್ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನೋಡೋದಾದರೆ ನ್ಯೂ ಮೂನ್ ಎನರ್ಜಿ ಹೆವಿ ಫೀಲ್ ಅನ್ನೋ ರೀತಿ ನಾನು ಮೊದಲೇ ಹೇಳಿದೆ, ತುಂಬ ಹೆವಿಯಾಗಿ ಕಾಣಿಸ್ತಾ ಇದೆ. ತುಂಬ ಜನರಿಗೆ ನೆಗೆಟಿವ್ ಮತ್ತು ಹೆವಿ ಫೀಲ್ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನ್ಯೂ ಮೂನ್ ಎನರ್ಜಿ ಪ್ರಕಾರ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ಹಂಬಲ ಏನಿದೆ, ಡಿಸೈರ್ ಏನಿದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಡಿಸೈರ್ ಏನಿದೆ, ಅದು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಹತ್ರ ಈಗಲೇ ಬಂದು ಮಾತಾಡಬೇಕು ಅನ್ನೋ ರೀತಿ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಕಡೆಯಿಂದ ಕಾಲ್, ಮೆಸೇಜ್ ಬರುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಅಂದರೆ ನಾನು ಮೊದಲೇ ಹೇಳಿದಾಗೆ ಕೆಲವರಿಗೆ ಸಡನ್ನಾಗಿ ಕಾಲ್ ಅಥವಾ ಮೆಸೇಜ್ ಬರ್ಬೋದು, ಇನ್ನು ಕೆಲವರಿಗೆ ಸ್ವಲ್ಪ ಲೇಟ್ ಆಗಬಹುದು. ಹಾಗಾಗಿ ಸ್ವಲ್ಪ ಪೇಷನ್ಸ್ ಅನ್ನೋದು ಇರಲಿ. ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿಗಾಗಿ ನೀವು 100% ಕೊಟ್ಟಿದ್ದೀರಾ, ಬಟ್ ಈಗ ಆ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಇವರ ಎಫರ್ಟ್ ಏನಿತ್ತು ಅದು 0% ಆಗಿತ್ತು, ಈಗ ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೆ ನಿಮ್ಮ ಪಾರ್ಟ್ನರ್ ತುಂಬ ಥಿಂಕ್ ಮಾಡ್ತಾಯಿದ್ರು, ತುಂಬ ಯೋಚನೆ ಮಾಡ್ತಾಯಿದ್ರು, ಆ್ಯಕ್ಷನ್ ತಗೊಳ್ತಾ ಇರಲಿಲ್ಲ, ಬಟ್ ಈಗ ಸಡನ್ಲಿ ಆ್ಯಕ್ಷನ್ ತಗೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೂವ್ ಆಗ್ತಾ ಇದ್ದಾರೆ ಆ್ಯಕ್ಷನ್ ತಗೋಬೇಕು ಅಂತ. ಅಂದರೆ ಅವ್ರು ಅಂದ್ಕೊಳ್ತಿದ್ದಾರೆ, ನಾನು ತುಂಬ ಯೋಚನೆ ಮಾಡೋದು ಬೇಡ, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ರಿಲೇಷನ್ಶಿಪ್ಪಲ್ಲಿ ತೀರ್ಮಾನವನ್ನು ತಗೋಬೇಕು, ಆ್ಯಕ್ಷನನ್ನು ತಗೋಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ನ್ಯೂ ಮೂನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಇವರ ಮೇಲೆ ಪರಿಣಾಮವನ್ನು ಬೀರಿದೆ. ಪಾಸಿಟಿವ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ನ್ಯೂ ಮೂನ್ ಎನರ್ಜಿಯಿಂದ ಇವರ ಯೋಚನೆ ತುಂಬ ಚೇಂಜ್ ಆಗಿದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಯೋಚನೆ ಯಾವ ರೀತಿ ಇದೆ ಅಂದರೆ, ನೀವು ಇವ್ರ ಹತ್ರ ಹೋಗ್ತೀರಾ, ತುಂಬ ಚೆನ್ನಾಗಿ ಮಾತಾಡ್ತೀರಾ, ಪ್ರೀತಿಯಿಂದ ಮಾತಾಡ್ತೀರಾ, ಅವರು ಕೂಡ ನಿಮ್ಮನ್ನು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ನೀವು ಥಿಂಕ್ ಮಾಡ್ತಾ ಇರೋ ರೀತಿ ಈ ಪರ್ಸನ್ ಕೂಡ ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ನಿಮ್ಮ ಹತ್ರ ಬಂದು ಮಾತಾಡಿದಾಗ ನೀವು ತುಂಬ ಪ್ರೀತಿಯಿಂದ ಮಾತಾಡ್ತೀರಾ, ಇವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅನ್ನೋ ರೀತಿ ಇವ್ರು ಅಂದ್ಕೊಳ್ತಿದ್ದಾರೆ. ಆ ರೀತಿಯ ಎನರ್ಜಿ ಎರಡೂ ಕಡೆಯಿಂದ ಕಾಣಿಸ್ತಾ ಇದೆ. ನೀವು ಯಾವ ರೀತಿ ಅಂದರೆ ಈ ಪರ್ಸನ್ನ ಎಲ್ಲದರಿಂದಲೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ. ಅಂದರೆ ಇವ್ರು ಯಾವ ರೀತಿ ಬಿಹೇವ್ ಮಾಡಿದ್ರೂ ಕೂಡ ನೀವು ಇವ್ರಿಗಾಗಿ ಪ್ರೀತಿಯನ್ನು ಇಟ್ಕೊಂಡಿದ್ದೀರಾ. ಬಟ್ ಇವರು ಯಾವ ರೀತಿ ಅಂದರೆ ನಿಮ್ಮನ್ನು ಯಾವ ರೀತಿ ಬೇಕಾದರೂ ಇವರು ಟ್ರೀಟ್ ಮಾಡ್ಬೋದು, ನಿಮ್ಮನ್ನು ಹರ್ಟ್ ಮಾಡ್ಬೋದು, ನಿಮಗೆ ನೋವು ಮಾಡ್ಬೋದು, ನಿಮ್ಮ ಹತ್ರ ರೂಡ್ ಬಿಹೇವಿಯರನ್ನು ತೋರಿಸ್ಬೋದು. ಬಟ್ ನೀವು ಮಾತ್ರ ಏನೇ ಮಾಡಿದ್ರೂ ಕೂಡ ಇವರನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇವರು ಯಾವ ರೀತಿ ಇದ್ದರೂ ಕೂಡ ನೀವು ಸಹಿಸ್ಕೋಬೇಕು, ಆ ರೀತಿ ಅಂದ್ಕೊಳ್ತಾ ಇರುವಂತಹ ಪರ್ಸನ್ ಇವರು. ಈ ವ್ಯಕ್ತಿ ನಿಮ್ಮನ್ನು ಪಾಸ್ಟಲ್ಲಿ ಚೀಟ್ ಮಾಡಿರ್ಬೋದು ಅಥವಾ ಥರ್ಡ್ ಪರ್ಸನ್ ಜೊತೆಗೆ ಹೋಗಿರ್ಬೋದು. ಎಲ್ಲರ ವಿಷಯದಲ್ಲಿ ನಾನು ಹೇಳ್ತಾ ಇಲ್ಲ.
ಕೆಲವರು ಆ ರೀತಿ ಮಾಡಿರ್ಬೋದು ಅಥವಾ ನಿಮ್ಮಿಂದ ದೂರ ಆಗಿರ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಬಂದಿರ್ಬೋದು, ಏನೇ ಆಗಿದ್ರೂ ಕೂಡ ನೀವು ಇವರನ್ನು ಅರ್ಥ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡಬೇಕು. ಇವರು ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಂಡಿಲ್ಲ, ತುಂಬ ಲೈಟ್ಲಿ ತಗೊಂಡಿದ್ದಾರೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ಏನೇ ಆದರೂ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋ ರೀತಿ ಇದ್ದ ವ್ಯಕ್ತಿ ಇವರು. ಅಂದರೆ ಈ ಪ್ರೆಸೆಂಟ್ ಎನರ್ಜಿ ಅಲ್ಲ, ನಾನು ಪಾಸ್ಟಲ್ಲಿ ಈ ರೀತಿ ಆಗಿದೆ. ಈಗ ಪ್ರೆಸೆಂಟ್ ಎನರ್ಜಿಯಲ್ಲಿ ಇವರು ಬದಲಾಗ್ತಾ ಇದ್ದಾರೆ. ನ್ಯೂ ಮೂನ್ ಎನರ್ಜಿಯಿಂದ ಇವರ ಮನಸ್ಸಿನಲ್ಲಿ ಚೇಂಜಸ್ಗಳು ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಇವ್ರ ಜೊತೆ ಇದ್ದಾಗ ತುಂಬ ಪ್ರೀತಿ ಕೊಡ್ತಾ ಇದ್ರಿ, ತುಂಬ ಲೈಕ್ ಮಾಡ್ತಾ ಇದ್ರಿ, ತುಂಬ ಕೇರ್ ಕೊಡ್ತಾ ಇದ್ರಿ. ಆಗ ನಿಮ್ಮ ವ್ಯಾಲ್ಯೂ ಏನು ಇವ್ರಿಗೆ ಅರ್ಥ ಆಗಲಿಲ್ಲ. ಬಟ್ ನೀವು ಯಾವಾಗ ಇವರಿಂದ ದೂರ ಆಗಿದ್ದೀರೋ ನಿಮ್ಮ ಪ್ರೆಸೆನ್ಸ್ ಇವ್ರಿಗೆ ಮಿಸ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು, ನಿಮ್ಮ ಕೇರ್ ಏನು ಅನ್ನೋದು, ನಿಮ್ಮ ಪ್ರೀತಿ ಏನು ಅನ್ನೋದು ಇವರಿಗೆ ಅರ್ಥ ಆಗ್ತಾ ಇದೆ. ಗ್ಯಾಪ್ ಅನ್ನೋದು ಬಂದಾಗ ಇವ್ರಿಗೆ ಅದೊಂದು ಲೆಸನ್ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಂದ ದೂರ ಮಾಡ್ಕೊಳ್ಳೋದು ಸಾಧ್ಯ ಆಗ್ತಾ ಇಲ್ಲ ಈ ಪರ್ಸನ್ಗೆ. ಅಂದರೆ ಇವರು ಮೈಂಡಿಂದ ಥಿಂಕ್ ಮಾಡಿರ್ಬೋದು, ನಿಮ್ಮಿಂದ ದೂರ ಆಗಬೇಕು, ನೀವು ಇವರ ಲೈಫ್ನಲ್ಲಿ ಇರೋದು ಬೇಡ, ಅಥವಾ ಇವರು ನಿಮ್ಮ ಲೈಫ್ನಲ್ಲಿ ಇರೋದು ಬೇಡ ಅಂತ ಮೈಂಡಿಂದ ಥಿಂಕ್ ಮಾಡಿರ್ಬೋದು. ಬಟ್ ಹಾರ್ಟಿಂದ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಇವರ ಮನಸ್ಸಿನಿಂದ ನಿಮ್ಮನ್ನು ತೆಗೆದು ಹಾಕೋದಕ್ಕೆ ಆಗೋದಿಲ್ಲ. ಈ ಪರ್ಸನ್ ನಿಮಗೆ ನಿಮ್ಮ ಹತ್ರ ತುಂಬ ಒರಟಾಗಿ ಮಾತಾಡಿರ್ಬೋದು. ಅಂದರೆ ನಾನು ಕಾಲ್ ಮಾಡೋದಿಲ್ಲ, ನೀನು ಕಾಲ್ ಮಾಡಬೇಡ, ಮೆಸೇಜ್ ಮಾಡೋದು ಬೇಡ, ಇನ್ಯಾವಾಗಲೂ ನಿನ್ನ ಹತ್ರ ನಾನು ಬರೋದಿಲ್ಲ, ಫೋನ್ ಮಾಡೋದಿಲ್ಲ, ನನ್ನ ನಂಬರ್ ಡಿಲೀಟ್ ಮಾಡು, ಈ ರೀತಿ ಸಮಥಿಂಗ್ ಏನಾದರೂ ಹೇಳಿರಬಹುದು ನಿಮ್ಮ ಹತ್ರ. ಈ ರೀತಿಯೆಲ್ಲ ಇವರು ಮಾತಾಡಿರಬಹುದು. ಬಟ್ ಏನೇ ಆಗಿದ್ರೂ ಕೂಡ ಈ ಪರ್ಸನ್ಗೆ ಇವರ ಮನಸ್ಸಿನಿಂದ ನಿಮ್ಮನ್ನು ತೆಗೆದು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಕ್ಲಾರಿಟಿಯನ್ನು ಕೊಡದೇ ಇರಬಹುದು. ಇವರು ಈ ರೀತಿಯೆಲ್ಲ ರೂಡಾಗಿ ಮಾತಾಡಿ ನಿಮ್ಮಿಂದ ದೂರ ಆಗಿರಬಹುದು. ಬಟ್ ಈಗ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮಗೆ ಜಸ್ಟಿಸ್ ಅನ್ನೋದು ಸಿಗ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನೀವು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಲಾಯಲ್ ಆಗಿದ್ರಿ. ಬಟ್ ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಲಾಯಲ್ಟಿ ಅನ್ನೋದು ಸಿಕ್ಕಿಲ್ಲ. ಬಟ್ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮ ಬಗ್ಗೆ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಎಮೋಷನ್ಸನ್ನು ನಿಮಗೆ ಹೇಳ್ಕೊಳ್ತಾ ಇರಲಿಲ್ಲ ಮೊದಲೆಲ್ಲ. ಬಟ್ ಇವಾಗ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಇದ್ದಾರೆ. ಅವರ ಎಮೋಷನ್ಸ್ ಏನಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದಾರೆ. ಪಾಸ್ಟ್ನ ಹಳೆಯ ನೋವು ಏನಿತ್ತು ಇನ್ನೂ ಕೂಡ ಇವ್ರಿಗೆ ಹೀಲ್ ಆಗಿಲ್ಲ. ತುಂಬ ಪೇನ್ಫುಲ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇವ್ರು ಅಂದ್ಕೊಳ್ತಾರೆ ನಿಮ್ಮ ಜೊತೆ ಇವರು ಹ್ಯಾಪಿ ಆಗಿದ್ರು, ಕಂಫರ್ಟಬಲ್ ಆಗಿದ್ರು, ಸೇಫ್ ಆಗಿದ್ರು, ಪ್ರೊಟೆಕ್ಟೆಡ್ ಆಗಿದ್ರು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾರೆ. ನೀವು ಇವರಿಗೆ ತುಂಬ ಕೇರ್ ಕೊಡ್ತಾ ಇದ್ದಾಗ, ತುಂಬ ಪ್ರೀತಿ ಕೊಡ್ತಾ ಇದ್ದಾಗ ಇವರ ಆ್ಯಟಿಟ್ಯೂಡ್ ಅನ್ನೋದು, ಈಗೋ ಅನ್ನೋದು ಡಬಲ್ ಆಗ್ತಾ ಇತ್ತು. ಬಟ್ ಆಗ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ತುಂಬ ಪ್ರೀತಿ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ನ ಮನಸ್ಸಿಗೆ ಈಗ ಖುಷಿ ಅನ್ನೋದು ಇಲ್ಲ, ಹ್ಯಾಪಿನೆಸ್ ಫೀಲ್ ಮಾಡ್ಕೊಳ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕು, ಆ್ಯಕ್ಷನ್ ತಗೊಳ್ಬೇಕು. ಈ ರಿಲೇಷನ್ಶಿಪ್ಪಲ್ಲಿ ಏನೇ ವಿಷಯ ನಡೆದಿದ್ರು ನಾರ್ಮಲ್ ಆಗಬೇಕು ಅನ್ನೋ ರೀತಿ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ, ಇವರಿಗೆ ನೀವು ಇನ್ನೊಂದು ಚಾನ್ಸನ್ನು ಕೊಟ್ಟರೆ ನಿಮಗೆ ಪ್ರಾಮಿಸ್ ಮಾಡಬೇಕು. ಅಂದರೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡಬೇಕು, ನಿಮಗೆ ತುಂಬ ಪ್ರೀತಿ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಇವ್ರು ಥಿಂಕ್ ಮಾಡ್ತಾರೆ ನೀವಾಗಿ ಕಾಲ್ ಮಾಡ್ತೀರಾ ಅಂತ. ಇನ್ನು ಕೆಲವೊಮ್ಮೆ ಥಿಂಕ್ ಮಾಡ್ತಾರೆ ನಾನಾಗಿ ಕಾಲ್ ಮಾಡ್ತೀನಿ, ನಾನಾಗೇ ಮೆಸೇಜ್ ಮಾಡ್ತೀನಿ, ಇನ್ಯಾವಾಗಲೂ ಈಗೋ ತೋರಿಸೋದಿಲ್ಲ, ಆ್ಯಟಿಟ್ಯೂಡ್ ತೋರಿಸೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೂ ಒಂದು ಟೈಮ್ ಬೇಕಲ್ವಾ. ರೈಟ್ ಟೈಮ್ಗಾಗಿ ಅವರು ಕಾಯ್ತಾ ಇದ್ದಾರೆ. ಅಪ್ರೋಚ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ದೇ ಹ್ಯಾವ್ ಡಿಸೈಡ್, ನಾನೇ ಅಪ್ರೋಚ್ ಮಾಡ್ತೀನಿ, ನಾನೇ ಆ್ಯಕ್ಷನ್ ತಗೊಳ್ತೀನಿ. ನಿಮ್ಮಿಬ್ಬರ ನಡುವೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು, ಜಗಳ ಆಗಿದ್ರು, ಸಾರಿ ಕೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ದೊಡ್ಡ ಡಿಸಿಷನ್ ತಗೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಫ್ಯೂಚರ್ ಇರಬೇಕು, ಫ್ಯೂಚರ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ನ್ಯೂ ಮೂನ್ ಎನರ್ಜಿ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಬದಲಾವಣೆಗಳನ್ನು ತಂದಿದೆ. ಈ ಪರ್ಸನ್ಗೆ ಅಂದರೆ ಇಲ್ಲಿವರೆಗೂ ಇವರ ಫ್ಯಾಮಿಲಿಗೆ ನಿಮ್ಮ ವಿಷಯ ಇಷ್ಟ ಇಲ್ಲದೆ ಇದ್ದರೆ, ಅಂದರೆ ನಿಮ್ಮ ಪ್ರೀತಿ ಅನ್ನೋದು ಇಷ್ಟ ಇಲ್ಲದೆ ಇದ್ದರೆ, ಅಥವಾ ಮೂರನೇ ಯಾವುದೋ ವ್ಯಕ್ತಿಗೆ ನಿಮ್ಮ ರಿಲೇಷನ್ಶಿಪ್ಪನ್ನು ಇಷ್ಟ ಇಲ್ಲದೇ ಇದ್ದರೆ ಅದೆಲ್ಲವನ್ನು ಸರಿ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ದೇ ಜಸ್ಟ್ ಡೋಂಟ್ ವಾಂಟ್ ಟು ಲೂಸ್ ಯು ಬಟ್ ವೇಟಿಂಗ್ ಫಾರ್ ಕರೆಕ್ಟ್ ಟೈಮ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸ್ವಲ್ಪ ಪೇಷನ್ಸಿಂದ ಕಾಯಿರಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್, ನ್ಯೂ ಚಾಪ್ಟರ್ ಶುರುವಾಗುವಂಥ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ಅದೇ ರೀತಿ ಹೈಪ್ ಕೂಡ ಮಾಡಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.